ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ವಿಶ್ವಗುರು ರಾಸಲೀಲೆ ವಿನೋದ. ಜಗತ್ತಿನಾದ್ಯಂತ ವಿಶ್ವಗುರು ಅಂತ ಕರೆಸ್ಕೊಂಡಿರುವಂತ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಲೈಂಗಿಕ ಹಗರಣದ ಆರೋಪ ಬಂದಿರುವಂತದ್ದು. ಈ ಆರೋಪವನ್ನ ಮಾಡ್ತಾ ಇರುವಂತದ್ದು ಯಾರು ಅಂದ್ರೆ ರಾಜಕೀಯ ವಿರೋಧಿಗಳೂ ಅಲ್ಲ, ವಿರೋಧ ಪಕ್ಷದ ನಾಯಕರೂ ಅಲ್ಲ. ಈ ಅತ್ಯಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರೋದು ಯಾರು ಅಂದ್ರೆ ಬಿಜೆಪಿ ಬೆಂಬಲಿತರಾಗಿರುವಂತಹ ಮತ್ತು ಬಿಜೆಪಿಯ ಕೇಂದ್ರ ಸಚಿವರು ಆಗಿರುವಂತಹ ಮತ್ತೆ ಹಿಂದೂ ರಾಷ್ಟ್ರವಾದಿ ಅಂತೇಳಿ ಗುರುತಿಸಿಕೊಂಡಿರುವಂತಹ ಸುಬ್ರಮಣಿಯನ್ ಸ್ವಾಮಿ ಜೊತೆಗೆ ಡಾಕ್ಟರ್ ಮಧು ಪೂರ್ಣಿಮಾ ಕಿಶ್ವರ್ ಅನ್ನುವ ಈ ಹಿಂದೆ ನರೇಂದ್ರ ಮೋದಿ ಅವರನ್ನ ಆರಾಧ್ಯ ದೈವ ಅನ್ನೋ ರೀತಿಯಲ್ಲಿ ಕಂಡು ಮೋದಿ ನಾಮ ದಿ ಮೇಕಿಂಗ್ ಆಫ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಅವರ ಬಗ್ಗೆ ಪುಸ್ತಕವನ್ನು ಬರೆದಂಥವ್ರು. ಸ್ನೇಹಿತರೆ, ಈ ದೇಶದ ಪ್ರಧಾನಿಗಳ ವಿರುದ್ಧ ಎಂತೆಂಥ ಆರೋಪಗಳು ಬರ್ತಾ ಇದ್ದಾವೆ. ಒಂದು ಕಡೆ ಅವರ ಭಕ್ತಾದಿಗಳು ವಿಶ್ವಗುರು ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಅಂತೇಳಿ ಹೇಳೋದು ಒಂದು ಕಡೆ ಆದ್ರೆ, ಇದೇ ವಿಶ್ವಗುರು ಅವರ ಮೇಲೆ ಎಂಥ ಆರೋಪಗಳು. ಅದು ಏನು ಅಂದ್ರೆ ನರೇಂದ್ರ ಮೋದಿ ಅವರ ಜೊತೆ ಹಾಸಿಗೆಯನ್ನ ಹಂಚಿಕೊಂಡವರು ಸಂಸದರಾಗಿದ್ದಾರೆ, ಜೊತೆಗೆ ಕೇಂದ್ರದ ಮಿನಿಸ್ಟ್ರೂ ಆಗಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂತಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಯಾವ ಹಂತಕ್ಕೆ ಬಂದಿದೆ, ಯಾವ ಮಟ್ಟಕ್ಕೆ ಇವರು ಪ್ರಜಾಪ್ರಭುತ್ವವನ್ನ ಅಣಕ ಮಾಡ್ತಾ ಇದ್ದಾರೆ. ನಿಜಕ್ಕೂ ಶೇಮ್ಲೆಸ್. ಇದು ನಿಜವೇ ಆಗಿದ್ದರೆ ನೋಡಿ, ಈ ಮೂಲಕ ನರೇಂದ್ರ ಮೋದಿ ಅವರ ಅಸಲಿ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರಾ? ಈ ಬಗ್ಗೆ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು. ನೋಡಿ, ಇತ್ತೀಚೆಗೆ ನಡೆದಂತ ಒಂದು ಯೂಟ್ಯೂಬ್ ನ ಒಂದು ಪಾಡ್ಕಾಸ್ಟ್ ಅಲ್ಲಿ ಸುಬ್ರಮಣ್ಯನ್ ಸ್ವಾಮಿ ಅವರು ಹೇಳ್ತಿರುವಂತದ್ದು. ಅವ್ರು ಏನ್ ಹೇಳಿದ್ದಾರೆ, ಒಬ್ಬ ಸಂಸದೆ ಅಂದ್ರೆ ಮೋದಿಯೊಂದಿಗೆ ಹಾಸಿಗೆ ಹಂಚಿಕೊಂಡ ಕಾರಣ 3 ಅಥವಾ 4 ಮಂದಿ ಸಂಸದರಾಗಿದ್ದಾರೆ. ಈ ದೇಶದ ಜನರು ಇವ್ರಿಗೆ ಮತ ಹಾಕಿ ಗೆಲ್ಲಿಸಿರುವಂಥದ್ದು ಜನರ ಸೇವೆ ಮಾಡಲಿ, ಸಂಸದರಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇವರು ಹಾದರ ಮಾಡಕ್ ಹೊರಟಿದ್ದಾರೆ. ಯಾವ ಮಟ್ಟಕ್ಕೆ ಬಂತು ರೀ? ಇನ್ನೂ ಮುಂದುವರೆದು ಹೇಳ್ತಾರೆ, ಒಬ್ಬ ಸಂಸದೆ ಸಂಪುಟದಲ್ಲಿ ಸ್ಥಾನ ಪಡೆದಿರುವುದನ್ನು ಕೂಡ ನಾನು ಅವ್ರು ಯಾರು ಅಂತ ಹೇಳಬಲ್ಲೆ ಅಂತ ಹೇಳ್ತಾರೆ. ಇವೆಲ್ಲ ನಿಜವಾ ಅಂತೇಳಿ ಸ್ವಲ್ಪ ಅನುಮಾನ ಬರೋದಕ್ಕೆ, ಕೇವಲ 12ನೇ ಕ್ಲಾಸ್ ಅನ್ನ PUC ಓದಿರುವಂತ ಒಬ್ಬ ಸಂಸದರು ಈ ದೇಶದ ಎಜುಕೇಶನ್ ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ಯೋಚನೆ ಮಾಡಿ. ಈ ದೇಶಕ್ಕೆ ಎಜುಕೇಶನ್ ಪಾಲಿಸಿಯನ್ನ ಮಾಡುವಂತವರ ವಿದ್ಯಾರ್ಹತೆ ಅಷ್ಟಿದ್ರೆ ಸಾಕು. ಆದ್ರೆ ಇವರ ಅರ್ಹತೆಗಳೇ ಬೇರೆ, ಇವರಿಗೆ ಬೇಕಾಗಿರುವ ಅರ್ಹತೆಯೇ ಬೇರೆ. ಇವ್ರು ಹೇಳ್ತಿದಾರಲ್ಲ, ಆ ಅರ್ಹತೆ ಇರಬಹುದೇನೋ. ಈ ಯೂಟ್ಯೂಬ್ ಚಾನಲ್ ನ ಪಾಡ್ಕಾಸ್ಟ್ ನಲ್ಲಿ ಈ ಮಾತನ್ನ ಹೇಳಿದ್ದಾರೆ ಯಾರು? ಸುಬ್ರಮಣ್ಯನ್ ಸ್ವಾಮಿ. तो जाते हैं अब मैं 3-4 नाम महिला का दे सकते हैं जो MP बने हैं. वो जाकर सोना पड़ा उनको, उनके साथ मोदी के साथ एक मिनिस्टर बने सोकर. नहीं तो नहीं सोए तो नहीं होंगे ना. ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿಕೊಂಡು ಮತ್ತಷ್ಟು ಡೀಟೇಲ್ ನ ಹಂಚಿಕೊಂಡಿರೋದು ಯಾರು ಅಂದ್ರೆ, ಅದೇ ಹೇಳತ್ತಲ್ಲ, ಡಾಕ್ಟರ್ ಮಧು ಪೂರ್ಣಿಮಾ ಕಿಶ್ವರ್ ಅನ್ನೋರು. ಇವರು ಹೇಳುವಂತಹ ವಿಚಾರಗಳನ್ನ ಒಂದೊಂದೇ ಡೀಟೇಲ್ ಆಗಿ ನಾವು ಪ್ರಸ್ತಾಪ ಮಾಡ್ತಾ ಹೋದ್ರೆ ನಾವು ನಿಜಕ್ಕೂ ಆಘಾತ ಆಗುತ್ತೆ. ಎಂಥವ್ರು ನಾವು ಆರಿಸಿ ಕಳಿಸ್ತಾ ಇದೀವಿ. ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿರುವಂತವ್ರು ಏನೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಇವರು ಆಕ್ಚುಲಿ ನರೇಂದ್ರ ಮೋದಿಯವನ್ನ ಬಹಳ ಇಷ್ಟಪಟ್ಟು ಪುಸ್ತಕವನ್ನು ಬರೆದಂಥವ್ರು. ಮೇ 2014ರಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅವರಿಂದ ದೂರ ಉಳಿದುಕೊಂಡೆ. ಇವರ ಎಲ್ಲ ವಿಚಾರಗಳು ನನಗೆ ಗೊತ್ತಾದ ನಂತರ ಅವ್ರು ಮತ್ತೆ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಲೋಲುಪತೆಗಳು, ರಾಸಲೀಲೆಗಳು ನಡೆದವು ಅಂತೇಳಿ ನಾವು ಹೇಳ್ತಾ ಇಲ್ಲ. ಅದನ್ನ ಈ ಮಧುಕರ್ ಅನ್ನಂಥವರು, ಪೂರ್ಣಿಮಾ ಮಧುಕರ್ ಕಿಶ್ವರ್ ಅವರು ಹೇಳ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ನಾನು ಅವರ ಬಗ್ಗೆ ಬರೆದ ಪುಸ್ತಕದ ಪ್ರತಿಯನ್ನ ಸಹಿ ಮಾಡದೆ ಅವರ ನೆಚ್ಚಿನ ಅಧಿಕಾರಿ ಭರತ್ ಲಾಲ್ ಮೂಲಕ ಕಳಿಸಿದ್ದೆ. ಯಾಕೆ ಸುಮ್ಮನೆ ಹೋಗೋದು, ಅವ್ರನ್ನ ಭೇಟಿ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಹೇಳ್ತಾರೆ, ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ವಿಶೇಷ ಸೇವೆಯನ್ನ ಒದಗಿಸಿದವರ ಬಗ್ಗೆ ಹರ್ದೀಪ್ ಪುರಿ ಮತ್ತು ಎಸ್ ಜೈಶಂಕರ್ ಸಚಿವರ ನಂತರ ಗೌಪ್ಯವಾಗಿ ಚರ್ಚೆಗಳು ನಡೀತವೆ. ಈಗೇನು ಹರ್ದೀಪ್ ಪುರಿ ಸಿಂಗ್ ಇದ್ದಾರೆ ಮತ್ತೆ ಜೈಶಂಕರ್ ಅವರಿದ್ದಾರೆ, ಅವರು ಸಾಹೇಬರಿಗೆ ವಿಶೇಷವಾದಂತ
ವ್ಯವಸ್ಥೆ ನಾವು ಹೇಳ್ತಾ ಇಲ್ಲ, ಇದನ್ನ ಮೇಡಮ್ ಹೇಳ್ತಿದ್ದಾರೆ. ಮೋದಿಯವರ ಬಗ್ಗೆ ಪುಸ್ತಕವನ್ನು ಬರೆದಂಥವ್ರು ಹೇಳ್ತಿದ್ದಾರೆ. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಮಹಿಳೆಯೊಂದಿಗೆ ಅಸಹ್ಯಕರ ಸಂಬಂಧವನ್ನ ಹೊಂದಿದ್ರು ಅನ್ನುವಂಥ ವಿಚಾರಗಳು ಕೂಡ ನನಗೆ ಆಮೇಲೆ ಗೊತ್ತಾಯ್ತು ಅಂತ ಅವರೇ ಹೇಳ್ತಿದ್ದಾರೆ. ಆಮೇಲೆ ಈ ಎಲ್ಲ ವಿಚಾರಗಳು ನನಗೆ ಆಘಾತವನ್ನು ನೀಡಿದ್ವು. ನಾನು ಒಂದು ರೀತಿ ಮಾನಸಿಕವಾಗಿ ಕುಗ್ಗೋದೆ. ಕೊನೆಗೆ ನಾನು ಇದರಿಂದ ಹೊರಗಡೆ ಬರೋದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಬಂತು ಅಂತೇಳಿ ಮೇಡಮ್ ಡಾಕ್ಟರ್ ಮಧು ಪೂರ್ಣಿಮಾ ಕಿಶ್ವರ್ ಹೇಳ್ತಿದ್ದಾರೆ. ಈ ದೇಶದ ಪ್ರಧಾನದ ಸ್ಥಾನದಲ್ಲಿರುವಂಥವರು ಪ್ರೈಮ್ ಮಿನಿಸ್ಟರ್ ಮೇಲೆ ಈ ತರಹದ ಆರೋಪಗಳು ಬರ್ತಾ ಇದ್ದಾವೆ ಅಂದರೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನರೇಂದ್ರ ಮೋದಿ ಅವರು ಕೊಡಬೇಕು. ಜೊತೆಗೆ ಏನು ಈ ಆರೋಪ ಮಾಡ್ತಿದ್ದಾರೆ ಇವರು ಕೋರ್ಟ್ ಮೂಲಕ ಹೋಗಿ ಇದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕಾಣಿಸುವ ಮತ್ತು ಜನರಿಗೆ ಮತ್ತಷ್ಟು ಸತ್ಯವನ್ನು ತಿಳಿ ಹೇಳುವ ಕೆಲಸವನ್ನು ಕಾನೂನಾತ್ಮಕವಾಗಿ ಕೂಡ ಮಾಡಬೇಕಾಗಿದೆ. ಸ್ನೇಹಿತರೆ, ನನಗೆಲ್ಲ ಅನುಮಾನ ಬರ್ತಾ ಇಲ್ವಾ? ನಮ್ಮ ಈ ಭಾರತದ ರಾಜಕಾರಣದಲ್ಲಿ ನೋಡಿದಾಗ ಯಾವ ಪ್ರಧಾನಿಯೂ ಕೂಡ ಅಮೆರಿಕಕ್ಕೆ ತಲೆ ಬಗ್ಗಿದ್ದು ನಾವು ನೋಡೇ ಇಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾನೆ, ನಾನು ಮನಸ್ಸು ಮಾಡಿದ್ರೆ ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯವನ್ನು ನಿರ್ನಾಮ ಮಾಡಬಲ್ಲೆ. ಹೆಂಗೆ ಹೇಳ್ತಾನೆ? ಅಂಥದ್ದೇನು F-15 ಫೈಲ್ಸ್ ವಿಚಾರ ಕೂಡ ಬಂತು. ಅಂದ್ರೆ ಅಂಥದ್ದೇನು ರಾಜಕೀಯ ಭವಿಷ್ಯವನ್ನ ನಾಶ ಮಾಡುವಷ್ಟು ಸಾಮರ್ಥ್ಯ ಅಥವಾ ಮಾಡುವಷ್ಟು ಸಾಕ್ಷಿಗಳು ಅಥವಾ ಏನೋ ವಿಚಾರಗಳು ಸಿಕ್ಕಿರ್ಬೇಕಲ್ಲ. ಅದು ಹೋಗ್ಲಿ, ಇವರು ಏನೇನೋ ಲಪಡಗಳು ಹೋಗ್ಲಿ, ಏನಾರ ಮಾಡ್ಕೊಳ್ಳಿ ಅದು ಅವರು. ಆದರೆ ಅವ್ರು ಹೇಳ್ದಂಗೆಲ್ಲ ತಲೆ ಆಡಿಸ್ಕೊಂಡು ಅವ್ರು ಹೇಳಿದಕ್ಕೆಲ್ಲ ಒಪ್ಪಿಕೊಂಡು ನಮ್ಮ ದೇಶದ ಸಾರ್ವಭೌಮತೆ, ಸ್ವತಂತ್ರತೆ ಜೊತೆಗೆ ನಮ್ಮ ದೇಶದ ರೈತರ ಹಿತವನ್ನ ಬಳಿ ಕೊಟ್ಟು ಇವರು ಡೀಲ್ ಮಾಡ್ಕೊಳ್ತಾರಲ್ಲ, ಇದ್ರ ಕಥೆ ಏನು? ಈ ದೇಶದ ಪ್ರಧಾನಿಯವರ ಸಂಬಂಧಪಟ್ಟಂಗೆ ಈ ರೀತಿಯ ರಾಸಲೀಲೆಯ ವಿಚಾರಗಳು ಬರ್ತಿದ್ದಾವೆ ಅಂತಂದ್ರೆ ಇದ್ರ ಬಗ್ಗೆ ಮಡಿಲ ಮಾಧ್ಯಮಗಳು ಒಂದೇ ಒಂದು ಮಾತನ್ನು ಹೇಳ್ತಾ ಇಲ್ಲ. ಮಡಿಲ ಮಾಧ್ಯಮಗಳು ತುಟಿ ಬಿಚ್ತಾ ಇಲ್ಲ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಪುಂಖಾನುಪುಂಖವಾಗಿ ಗಂಟೆಗಟ್ಟಲೆ ಭಾಷಣ ಮಾಡುವಂತವ್ರು, ವಿಶ್ಲೇಷಣೆ ಮಾಡುವಂತವ್ರು ದೇಶದ ಪ್ರಧಾನಿಯವರ ಬಗ್ಗೆ ಈ ರೀತಿಯ, ಅದು ಲೈಂಗಿಕ ಹಗರಣದ ಬಗ್ಗೆ ಈ ರೀತಿಯ ವಿಚಾರಗಳು ಬಂದಾಗ ಯಾಕೆ ಮಾತಾಡ್ತಾ ಇಲ್ಲ? ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಏನಿದು ದೇಶಕ್ಕೋಸ್ಕರ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಅಂತ ಹೇಳುವಂತವರ ವಿರುದ್ಧ ಈ ರೀತಿ ಆರೋಪಗಳು ಬಂದಾಗ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ, ಕೇಳಬೇಕಲ್ಲ. ಎಲ್ಲಿಗೆ ತಂದು ನಿಲ್ಲಿಸಿಬಿಟ್ಟಿದೆ ನೋಡಿ ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಪ್ರಧಾನಮಂತ್ರಿ ಸ್ಥಾನವನ್ನ. ಮತ್ತೆ ಇವರು ಸಚಿವರಾಗಬೇಕು ಅಂದ್ರೆ, ಕೇಂದ್ರದಲ್ಲಿ ಸಂಸದರಾಗಬೇಕು ಅಂದ್ರೆ ಈ ರೀತಿ ಅಡ್ಜಸ್ಟ್ಮೆಂಟ್, ಈ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡು ಆಗ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪ್ರಜಾಪ್ರಭುತ್ವ ಕಂಡ್ರೆ ಇದು ಹಾದ್ರ ಅಲ್ಲ. ಇದು ನಿಜಕ್ಕೂ ಆಘಾತ ಆಗತ್ತೆ, ಬೇಸರನೂ ಆಗುತ್ತೆ. ಇಂಥವ್ರನ್ನೆಲ್ಲ, ಇಂಥ ವ್ಯವಸ್ಥೆಯನ್ನೆಲ್ಲ ನಾವು ಅಧಿಕಾರಕ್ಕೆ ತಂದ್ಬಿಟ್ವಲ್ಲ. ಇದಷ್ಟೇ ಅಲ್ಲ, ಸಾಹೇಬರು ಅಧಿಕಾರ ಬರೋಕ್ಕಿಂತ ಮುಂಚೆ ಅವರು RSSನ ಪ್ರಚಾರಕರಾಗಿದ್ದಾಗ, ಪದಾಧಿಕಾರಿಯಾಗಿದ್ದಾಗ ಬಹಳ ಲೀಲೆಗಳಿದಾವೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಡಾಕ್ಟರ್ ಮಧು ಪೂರ್ಣಿಮಾ ಕಿಶ್ವರ್ ಮತ್ತು ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತೆ F-15 ಫೈಲ್ಸ್ ಮತ್ತೆ ಇವರು ಅಮೆರಿಕ ಹೇಳ್ದಂಗೆ ಕೇಳ್ತಿರುವಂತ ಎಲ್ಲ ವಿಚಾರಗಳನ್ನು ನೋಡಿದಾಗ ಸಮಥಿಂಗ್ ಏನೋ ಆಗಿದೆ. ಏನಾದರೂ ಮಾಡ್ಕೊಳ್ಳಿ, ಆದರೆ ನಮ್ಮ ದೇಶದ ಘನತೆ, ನಮ್ಮ ದೇಶದ ವಿದೇಶಾಂಗ ನೀತಿ, ನಮ್ಮ ದೇಶದ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂತು, ಯಾವ ಮಟ್ಟಕ್ಕೆ ತಂದರು? ಸುಮ್ಮನೆ ಇವರೆಲ್ಲ ಭ್ರಷ್ಟಾಚಾರಗಳನ್ನ, ಇವರೆಲ್ಲ ಈ ಥರದ ಹಗರಣಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಜೈ ಶ್ರೀರಾಮ್ ಅನ್ನೋದು, ದೇಶಭಕ್ತಿ ಅನ್ನೋದು, ನಾನು ದೇಶ ಸೇವಕ ಅನ್ನೋದು, ಈ ವಿಚಾರದ ಬಗ್ಗೆ ಸಂಸತ್ನಲ್ಲಿ ಒಳಗು ಮತ್ತು ಹೊರಗು ಅತ್ಯಂತ ಗಂಭೀರವಾಗಿ ಚರ್ಚೆಗಳು ನಡಿಬೇಕು. ಅದನ್ನ ಈ ದೇಶದ ಪ್ರಜೆಗಳು ಕೇಳಬೇಕು. ಮಡಿಲ ಮಾಧ್ಯಮಗಳು ಇನ್ನಾದರೂ ಗುಲಾಮಿತನ ಬಿಟ್ಟು ಪ್ರಶ್ನೆ ಮಾಡಬೇಕು. ಮತ್ತೆ ಇಂಥ ಆರೋಪಗಳು ಬಂದಾಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕ್ರಿ. ಒಂದು ಘನತೆ ಇದೆ ಆ ಸ್ಥಾನಕ್ಕೆ. ಸುಮ್ಮನೆ ವಿಶ್ವಗುರು ಅನ್ನೋ ಪಟ್ಟ ಸ್ವಯಂ ಘೋಷಣೆ, ಇದು ಸ್ವಯಂ ಘೋಷಣೆ. ಭಾರತದ ನಿಜದ ವಿಶ್ವಗುರು ಯಾರು ಗೊತ್ತಾ? ಬುದ್ಧ. ಸುಮ್ಮನೆ ಇವರೆಲ್ಲ ಪುಕ್ಕಗಳನ್ನ ಇಟ್ಕೊಂಡು ಶೋ ಅಪ್ ಮಾಡ್ಕೊಳ್ತಾರೆ. ನಿಜಕ್ಕೂ ನಾಚಿಕೆ ಆಗ್ಬೇಕು, ನಿಜಕ್ಕೂ ಕಳಂಕ. ಇದು ಪ್ರಜಾಪ್ರಭುತ್ವಕ್ಕೆ ಇವರೆಲ್ಲ ಕಳಂಕ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.